ನನ್ನ ಸಹೋದರ CP ಯೋಗೀಶ್ವರ ಒಂದಿನ ನನಗೆ ಭಾರಿ ಆನಂದ ಆಯ್ತದೆ. ನಾನು ಹೋಗೋ ಬಾರೋ ಅಂತೀನಿ, ನನಗೆ ಒಂದೊಂದು ಸಾರಿ ಮುಜುಗರ ಆಯ್ತದೆ. ನಮ್ಗೆ ಎಷ್ಟು ಮಟ್ಟಿಗೆ ಆತ್ಮೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಾದ್ರು ಕಷ್ಟ ಬಂದರೆ ಅವ್ರ ಮನೆಗೆ ಹುಡಿಕೊಂಡು ಹೋಗ್ತಕ್ಕಂಥ ಒಬ್ಬ ರಾಜಕಾರಣಿಲಿ CP ಯೋಗೀಶ್ವರ ಮೊದಲನೇವನು. ನಾನು 2 ಕಡೆ ಸೋತಾಗ ಮೊದಲು ಬಂದವನು CP ಯೋಗೀಶ್ವರ, ಮೊದಲು ಬಂದವನು ಅವನೇ. ಆಮೇಲೆ ಆದಮೇಲೆ ನಾನು ಡಾಕ್ಟರ್ ಏನೇನೋ ಮಾಡ್ದೋ, ಸ್ವಲ್ಪ ಎಡವಟ್ಟಾಯಿತು, ಹಂಗಾಗಿ ಒಬ್ಬ ವಿಧಿ ಇಲ್ಲದೆ ಕಾಂಗ್ರೆಸ್ಗೆ ಹೋಗಿ MLA ಆಗಿದ್ದಾನೆ. ಆದರೆ ಅವ್ರ ಮನಸ್ಸೆಲ್ಲ ಪೂರ್ತಿ ನಮ್ಮ ಜೊತೆಲೇ ಇದೆ, ಏನು ತೊಂದರೆ ಏನಿಲ್ಲ, ಅದೇನೋ ತೊಂದರೆ ಇಲ್ಲ. ಅವ್ರು 2 ಕೆಲಸ ಹೇಳಿದ್ದಾರೆ, 2 ಕೆಲಸನೂ ಅಧಿಕಾರಿಗಳಿಗೆ ಇವತ್ತೇ ಸೂಚನೆ ಕೊಡ್ತೀನಿ. ಆ 2 ಕೆಲಸವನ್ನು ಪ್ರಸಾದ್ ಅವರೇ ತಾವು ಮತ್ತು ಅಧಿಕಾರಿಗಳು ನೋಡಿ ಆ 2 ಕೂಡ 2 ಮಾಡಿಸ್ಕೊಡ್ತೀನಪ್ಪ. ನನಗೆ ಭಾರಿ ಖುಷಿಯಾಗಿದ್ದು ನಮ್ಮ MB ಪಾಟೀಲ್ ಸಾಹೇಬರು ಒಂದು ಹೊಸ ಕಾಯ್ದೆಯನ್ನು ಮಾಡಿದ್ದೀನಿ ಸೋಮಣ್ಣವರೇ. ಅಕ್ವಿಜೇಷನ್ ಅನ್ನೋದು ಒಂದು ದೊಡ್ಡ ತಲೆನೋವು. ಈ ತಲೆನೋವನ್ನು ನಿವಾರಣೆ ಮಾಡದೆ ಹೋದರೆ ಸಾಮಾನ್ಯ ಜನರಿಗೆ ಮೂಲಭೂತವಾದ ಅವಶ್ಯಕತೆಗಳನ್ನು ಪೂರೈಸೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಕಾಯ್ದೆಯನ್ನು ಕೂಡ ತರ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಇವತ್ತೇನು 400 ಕಿಲೋಮೀಟರ್ನಲ್ಲಿ ತಾವು 4 ಪಥದ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ದೀರಿ. ಇದು 100ಕ್ಕೆ 100 ಅವಶ್ಯಕತೆ ಇದೆ. ಕೇವಲ 100 ಕಿಲೋಮೀಟರ್ ಅಲ್ಲ, ಮೈಸೂರು ಬೆಂಗಳೂರು ತುಮಕೂರು ದಾವಣಗೆರೆ ಮತ್ತು ಹೀಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇದನ್ನು ಮಾಡಿದಾಗ ನಗರದ ಜನಸಂದಣಿ ಕಡಿಮೆ ಆಗ್ತದೆ. ನನಗನ್ನಿಸ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರು ಬೇಡಪ್ಪ, ನಾನು ಚಟ್ಪಟ್ಟಿನಲ್ಲಿ ಇರಬೇಕು. ಯೋಗೀಶ್ವರಣ್ಣ ಬೆಳಗ್ಗೆ 6 ಗಂಟೆಗೆ ಬಿಡ್ತೀವಣ್ಣ, 7 ಗಂಟೆಗೆ ನಿಮ್ಮ ಊರಿಗೆ ಬರ್ತೀವಣ್ಣ, ತಿರ್ಗಾ ನೋಡ್ಕೋತೀವಿ, ತಿರ್ಗಾ ವಾಪಸ್ ಬರ್ತೀವಿ. 4 ಲೈನು ಕೂಡ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡದು ನಿಮಗೆ ಇವತ್ತು ಏನು ಮೆಮೊ ಟ್ರೈನ್ಗಳು ಬರ್ತಾ ಇದೆ. ಮೆಮೊ ಟ್ರೈನ್ಗಳಿಗಿಂತ ದೊಡ್ಡದಾಗಿ 4 ಲೈನ್ಗಳು ಬರ್ತಾ ಇವೆ. 4 ಲೈನ್ಗಳ ಜೊತೆಯಲ್ಲಿ 80 ಕಿಲೋಮೀಟ್ರ್ ಇತ್ತು ಮೊದಲು ಟ್ರೈನು ಸ್ಪೀಡು, ಅದನ್ನು 110 ಮಾಡಿದ್ವಿ. ಅದು 110ನ ಇವಾಗ 130 ಮಾಡಿದ್ದೀವಿ. ಇನ್ನು ನನಗನ್ನಿಸ್ತಾ ಇದೆ 6 ತಿಂಗಳ ವರ್ಷದಲ್ಲಿ ಎಲ್ಲ ಟ್ರೈನ್ಗಳು ಕೂಡ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಿಗೆ, ರಾಜ್ಯದ ರಾಜಧಾನಿಗಳಿಗೆ ಸ್ಪಂದನೆ ಇರ್ತಕ್ಕಂಥ ಲೈನ್ಗಳಿದೆ ಅದನ್ನು 160ವರೆಗೂ ಹೋಗಬೇಕು ಅನ್ನೋದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಒಂದು ಚಿಂತನೆ ಆಗಿದೆ. ಅದನ್ನು ಕೂಡ ನಾವು ಸಫಲತೆಯನ್ನು ಕೂಡ ಕಾಣ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರಾಜಕಾರಣ ನಿಂತ ನೀರಲ್ಲ ಹರಿಯೋ ನೀರು. ಅಭಿವೃದ್ಧಿ ಮಾಡುವಾಗ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಆದರೆ ಒಂದು ಸತ್ಯ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕು ಅಭಿವೃದ್ಧಿ ಆಗಬೇಕು. ಈ ಭಾವನೆಯನ್ನು ನಮಗೆಲ್ಲರಿಗೂ ಕೂಡ ತಿಳುವಳಿಕೆಯನ್ನು ನೀಡಿ ಸೂಚನೆಯನ್ನು ಕೊಟ್ಟವರು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಯಾರು? ಜೋರ ಒಂದು ಚಪ್ಪಾಳೆ ಹೊಡಿರಿ. ಅಯ್ಯೋ, ಇಷ್ಟೆಲ್ಲ ದುಡ್ಡು ಕೊಡ್ತೀವಿ ನಿಮ್ಮ ಮನೆಗಾರಿಗೆ, ಏನಪ್ಪ ನಿಮ್ಮ ಕತೆ? ನಮಗೆ ಇದು ಬೇಕಿದು. ಇದು ಯಾಕೆ ಬೇಕು ಅಂತಂದರೆ ದೇಶ ಇದ್ರೆ ಮಾತ್ರ ನಾವು, ದೇಶ ಇಲ್ಲ ಅಂದರೆ ನಾವು ಅದು ಅಲ್ಲ. ದೇಶದ ವ್ಯವಸ್ಥೆಯನ್ನು ಸಮಗ್ರವಾಗಿ ದಾರಿಗೆ ತರ್ತಕ್ಕಂಥ, ಅದಕ್ಕೆ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಇವತ್ತು ನಿಜ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ನಾವಿರ್ಬೋದು, ನಾಳೆ ಇನ್ನೊಬ್ಬರು ಬರ್ಬೋದು, ಆದರೆ ಅಭಿವೃದ್ಧಿ ಇದೆಯಲ್ಲ ಮರೀಚಿಕೆ ಆಗಬಾರ್ದು. ನಾನು ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಸಾಹೇಬರಿಗೆ, CP ಯೋಗೀಶ್ ಸರ್ ಅವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮ್ಮ ಇನ್ನೆರಡುಗೆ ಇದೇನಿದೆ ಡಾಕ್ಟ್ರೆ ಅವೆರಡೂ ಆಗ್ತದೆ. ನಿಮ್ಮ ಬಾಂಬೆ ಟ್ರೈನ್ ಏನಿದೆ ಇದಕ್ಕೆ ನೀವೇ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ನಾನು ನಿಮ್ಮ ಜೊತೇಲಿ ಬರ್ತೀನಿ, ಇಬ್ಬರು ಜೊತೇಲಿ ಹೋಗೋಣ. ಯಾರ್ಯಾರು ಮಾತಾಡಬೇಕೋ ಮಾತಾಡುವ. ನನಗೆ ಭಾರಿ ಖುಷಿ ಆಗೋದು, ಬೇಸರಿಕೆ ಅನ್ನೋದೇ ಗೊತ್ತಿಲ್ಲ ಆ ಮನುಷ್ಯನಿಗೆ. ಒಡೆಯರ್ ಎಕ್ಸ್ಪ್ರೆಸ್ ಆಗೋದಿಲ್ಲ ಅಂತ 50 ಸಾರಿ ರಿಪೋರ್ಟ್ ಬಂತು MB ಸಾಹೇಬ್ರೆ. ಒಂದಿನ ಬಂದು ಏನು ನೀವು ಇಷ್ಟೆಲ್ಲ ಹೇಳ್ತೀರಿ, ಒಂದೇ ಒಂದು ಮಾಡೋಕ್ಕಾಗಲಿವಲ್ಲ ಅಂದರು. ನನಗೂ ಸಿಟ್ಟು ಬಂತು. ಡಾಕ್ಟ್ರೆ ಬೆಳಿಗ್ಗೆ 9:30 ಬನ್ನಿ ಅಂದೆ. ಕರ್ಕೊಂಡು ಹೋದೆ ರೈಲ್ವೆ ಇಲಾಖೆಗೆ. ಅಲ್ಲಿ ಕುಳಿತ್ಕೊಂಡು ಯಾರ್ಯಾರಿಗೆ ಯಾವ ರೀತಿ ಹೂವು ಇಡಬೇಕೋ ಇಟ್ಟು 10 ನಿಮಿಷಕ್ಕೆ ಆದೇಶ ಆಯಿತು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಜನಪ್ರತಿನಿಧಿ ಆದವನು ಎಷ್ಟು ದಿವಸ ಇರ್ತೀನಿ ದೊಡ್ಡದಲ್ಲ, ಏನನ್ನ ಮಾಡಿದ್ರೆ ಅದು ಸಾಮಾನ್ಯ ಜನರಿಗೆ ತಲುಪ್ತದೆ ಅನ್ನುವ ಒಂದು ದೂರದೃಷ್ಟಿಯ ಚಿಂತನೆ ಇದೆಯಲ್ಲ, ಇದು ಭಾರಿ ಪ್ರಮುಖವಾದದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ, ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.